ನಮಸ್ಕಾರ ವೀಕ್ಷಕ ಬಂಧುಗಳೇ, ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛದ 57ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿಯೂ ನಾನು ತಮಗೆ ದುರಂತ ಕ್ರಾಂತಿಕಾರ ಖ್ಯಾತ ಉರ್ದು ಗಜಲ್ಕಾರ್ ಫೈಜ್ ಅಹ್ಮದ್ ಫೈಜ್ ಅವರ ಗಜಲನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಆ ಗಜಲವು 7 ಶೇರ್ಗಳನ್ನು ಹೊಂದಿದೆ. ಅದು ಕೂಡ ದೇಶ ಪ್ರೇಮ, ದೇಶಭಕ್ತಿಯನ್ನೇ ಬಿತ್ತರಿಸ್ತದೆ. ರಾತ್ರಿ ತೊಯ್ದು ನಿಂತಿದೆ, ರಾತ್ರಿ ತೊಯ್ದು ನಿಂತಿದೆ, ಫೈಜ್ ಗಜಲ್ ಆರಂಭಿಸು. ರಾತ್ರಿ ತೊಯ್ದು ನಿಂತಿದೆ, ಫೈಜ್ ಗಜಲ್ ಆರಂಭಿಸು. ಗಜಲ್ ಹಾಡುವ ಸಮಯವು, ಗಜಲ್ ಹಾಡುವ ಸಮಯವು, ದುಃಖದ ಋತುವೇ ಇದೆ, ದುಃಖದ ಋತುವೇ ಇದೆ. ಫೈಜರ ಗಜಲದ ಸಾರಾಂಶವು ಹೇಗಿದೆ? ದೇಶವನ್ನು ಪ್ರೀತಿಸಿದ ಆರೋಪವು ಅಪರಾಧ, ಶತ್ರುತ್ವವಂತೂ ಅಲ್ಲ, ಅದು ಒಂದು ಕರುಣೆಯಾಗಿದೆ. ಒಂದೊಂದು ಸಲ ನಿಂದಕರ ತಪ್ಪು ಇರುವುದಿಲ್ಲ, ಒಲವಿಗೆ ಕಾರಣವೂ ಇರಬೇಕೆಂದೇನಿಲ್ಲ. ಸೋಲನ್ನು ಪ್ರೀತಿಸಬೇಕು, ಮನದಲ್ಲಿ ಟೀಕೆ ಗುರಿಗಳ ಹರುಷವಿರಬೇಕು. ಆ ತಪ್ಪು ಎನ್ನ ಹೆಸರಿನಲ್ಲಿ ಇದ್ದರೂ ಸರಿ, ಜಯ ಹೊಂದದಿದ್ದರೂ ನಿರಾಶೆ ಹೊಂದಬಾರದು. ರಾತ್ರಿಯಂತೆ ಅದು ಎಷ್ಟೇ ದೀರ್ಘವಿದ್ದರೂ ಕಳೆದು ಹೋಗುವುದು. ಕ್ಷಣವು ದೈವಿ ಚಕ್ರ ಅಲ್ಲ, ಆದರೂ ಅದು ದೈವಿ ಕಾಲವೇ. ನಿಷ್ಠೆಯ ದಿನವು ಬರುವುದು, ಅದು ನಮ್ಮ ನಡತೆಗೆ ಆಶ್ರಯವಾಗುವುದು. ತೊಯ್ದ ರಾತ್ರಿಯು ಹಾಡಿಗೆ ಪ್ರೇರಣೆ, ಭಾವಗೀತೆ ಹಾಡಲು ದುಃಖವು ಹಂಗಾಮ ಆಗುವುದು, ದುಃಖವು ಹಂಗಾಮ ಆಗುವುದು. ದೇಶಪ್ರೇಮಿ ಕ್ರಾಂತಿಕವಿ ಫೈಜರ ಗಜಲದ ಮೊದಲನೇ ಸೇರ್ ಮತ್ಲಾ ಹೀಗೆ ಹೇಳ್ತಿದೆ. ಹಮ್ ಪರ್ ತುಮಾರಿ ಚಾಹ ಕಾ, ಹಮ್ ಪರ್ ತುಮಾರಿ ಚಾಹ ಕಾ ಇಲ್ಜಾಮ್ ಹಿ ತೋ ಹೈ, ಹಮ್ ಪರ್ ತುಮಾರಿ ಚಾಹ ಕಾ ಇಲ್ಜಾಮ್ ಹಿ ತೋ ಹೈ, ದುಶ್ಮನ್ ತೋ ನಹೀ ಹೈ, ದುಶ್ಮನ್ ತೋ ನಹೀ ಹೈ, ಎ ಇಕ್ರಾಮ್ ಹಿ ತೋ ಹೈ, ಎ ಇಕ್ರಾಮ್ ಹಿ ತೋ ಹೈ. ಇಲ್ಲಿ ಇಲ್ಜಾಮ್ ಮತ್ತು ಇಕ್ರಾಮ್ ಇವು ಕಾಫಿಯಾಗಿವೆ, ಹಿ ತೋ ಹೈ, ಹಿ ತೋ ಹೈ ಇದು ರದೀಫ್ ಆಗಿದೆ. ಅದನ್ನೇ ನಾನು ಆ ಭಾವನೆಗಳನ್ನೇ ಕನ್ನಡದಲ್ಲಿ, ಎನ್ನ ಮೇಲೆ ನಿನ್ನನ್ನು ಪ್ರೀತಿಸುವ ಆರೋಪವೇ ಇದೆ, ಎನ್ನ ಮೇಲೆ ನಿನ್ನನ್ನು ಪ್ರೀತಿಸುವ ಆರೋಪವೇ ಇದೆ, ಅದು ಹಗೆತನ ಅಂತೂ ಅಲ್ಲ, ಅದು ಹಗೆತನ ಅಂತೂ ಅಲ್ಲ, ಕರುಣೆಯೇ ಇದೆ, ಕರುಣೆಯೇ ಇದೆ. ಆರೋಪವೇ ಕರುಣೆಯೇ ಇವು ಕಾಫಿಯಾಗಿವೆ, ಇದೇ ಇದೆ, ಇದು ರದೀಫ್ ಆಗಿದೆ. ಫೈಜರ ಗಜಲದ 2ನೇ ಸೇರ್. करते हैं जिस पे तान कोई, करते हैं जिस पे तान कोई, जुर्म तो नहीं, करते हैं जिस पे तान कोई, जुर्म तो नहीं, शौक़ फजूल, शौक़ फजूल, ओ उल्फते नाकाम ही तो नहीं, ओ उल्फते नाकाम ही तो नहीं. ಅದೇ ಭಾವನೆಯನ್ನು ಕನ್ನಡದಲ್ಲಿ, ಯಾರ ಮೇಲೆ ನಿಂದನೆ ಇದೆ ಅವರದೇನು ತಪ್ಪು ಇಲ್ಲ, ಯಾರದ ಮೇಲೆ ನಿಂದನೆ ಇದೆ ಅವರದೇನೂ ತಪ್ಪು ಇಲ್ಲ, ಕಾರಣವಿಲ್ಲದ ಒಲವು ಸೋಲಿನ ಪ್ರೀತಿಯೇ ಇದೆ, ಕಾರಣವಿಲ್ಲದ ಒಲವು ಸೋಲಿನ ಪ್ರೀತಿಯೇ. ಫೈಜರ ಗಜಲದ 3ನೇ ಸೇರ್. ದಿಲ್ ಮುದ್ದಾಯಿ ಕೆ हर्फ मलामत से, दिल मुद्दाई के हर्फ मलामत से शाद है, हर्फ मलामत से शाद है, ऐ जाने जान, ऐ जाने जान, ये हर्फ तेरा नाम ही तो है, ये हर्फ तेरा नाम ही तो है. ಅದೇ ಭಾವನೆಗಳನ್ನು ಕನ್ನಡದಲ್ಲಿ,
ಮನದ್ವಿಷಯ ಟೀಕೆ ಗುರಿಗಳ ಹರುಷವಿದೆ. ಮನದ್ವಿಷಯ ಟೀಕೆ ಗುರಿಗಳ ಹರುಷವಿದೆ. ಓ ಜೀವದ ಜೀವೇ, ಓ ಜೀವದ ಜೀವೇ, ಆ ತಪ್ಪು ನಿನ್ನ ಹೆಸರಿಗೆ ಇದೆ, ಆ ತಪ್ಪು ನಿನ್ನ ಹೆಸರಿಗೆ ಇದೆ. ಫೈಜರ ಗಜಲದ 4ನೇ ಸೇರ್. दिल ना उम्मीद तो नहीं, दिल ना उम्मीद तो नहीं, नाकाम ही तो है. दिल ना उम्मीद तो नहीं, नाकाम ही तो है. लंबी है गम की शाम, लंबी है गम की शाम, मगर शाम ही तो है, मगर शाम ही तो है. ಅದನ್ನೇ ಕನ್ನಡದಲ್ಲಿ, ಮನ ನಿರಾಶೆಯಲ್ಲಿಲ್ಲ ಅಪಜಯವೇ ಆಗಿದೆ. ಮನ ನಿರಾಶೆಯಲ್ಲಿಲ್ಲ ಅಪಜಯವೇ ಆಗಿದೆ. ದುಃಖದ ರಾತ್ರಿ ದೀರ್ಘ, ದುಃಖದ ರಾತ್ರಿ ದೀರ್ಘ, ಆದರೂ ಅದು ರಾತ್ರಿಯೇ ಇದೆ, ಆದರೂ ಅದು ರಾತ್ರಿಯೇ ಇದೆ. ಕ್ರಾಂತಿ ಗಜಲ್ಕಾರ್ ಫೈಜರ ಗಜಲದ 5ನೇ ಶೇರ್. ದಸ್ತೆ ಫಲಕ ಮೇ, दस्ते फलक में गर्दिशे तकदीर तो नहीं, गर्दिशे तकदीर तो नहीं. दस्ते फलक में गर्दिशे अय्याम ही तो है, दस्ते फलक में गर्दिशे अय्याम ही तो है, अय्याम ही तो है. ಅದೇ ಭಾವನೆಗಳನ್ನು ಕನ್ನಡದಲ್ಲಿ, ರೆಪ್ಪೆ ಪಿಡಿಕಿಸುವ ಕಾಲವು ಅದು ದೈವ ಚಕ್ರ ಅಲ್ಲ. ರೆಪ್ಪೆ ಪಿಡಿಕಿಸುವ ಕಾಲವು ಅದು ದೈವ ಚಕ್ರ ಅಲ್ಲ. ರೆಪ್ಪೆ ಪಿಡಿಕಿಸು ಕಾಲವು, ರೆಪ್ಪೆ ಪಿಡಿಕಿಸು ಕಾಲವು ದೈವ ಕಾಲವೇ ಇದೆ, ದೈವ ಕಾಲವೇ ಇದೆ. ಫೈಜ್ ಅಹಮದ್ ಫೈಜರ ಫೈಜ್ ಗಜಲದ 6ನೇ ಸೇರ್. आखिर तो एक रोज, आखिर तो एक रोज करेगी नजर वफा, आखिर तो एक रोज करेगी नजर वफा. ओ यारे खुशकिलास, ओ यारे खुशकिलास, सरे बाम ही तो है, सरे बाम ही तो है. ಅದೇ ಭಾವನೆಗಳನ್ನು ಕನ್ನಡದಲ್ಲಿ, ಕೊನೆಗೂ ಒಂದು ಮುಂಜಾವು ತರುವುದು ನಿಷ್ಠೆಯ ನೋಟ, ಕೊನೆಗೂ ಒಂದು ಮುಂಜಾವು ತರುವುದು ನಿಷ್ಠೆಯ ನೋಟ. ಅದು ಸ್ನೇಹದ ಸನ್ನಡತೆ, ಅದು ಸ್ನೇಹದ ಸನ್ನಡತೆ, ಮೇಲ್ಛಾವಣಿಯೇ ಇದೆ, ಮೇಲ್ಛಾವಣಿಯೇ ಇದೆ. ಫೈಜರ ಗಜಲದ 7ನೇ ಮತ್ತು ಕೊನೆಯ ಸೇರ್ ಮಕ್ತಾ ಹೀಗೆ ಹೇಳ್ತಿದೆ. बीगी है रात, बीगी है रात, फैज गजल इब्तिदा करो, बीगी है रात, फैज गजल इब्तिदा करो. वक्त सरूद, वक्त सरूद, दर्द का हंगाम ही तो है, वक्त सरूद, दर्द का हंगाम ही तो है. बीगी है रात फैज, बीगी है रात फैज, गजल इब्तिदा करो, गजल इब्तिदा करो. वक्त सरोद, दर्द का हंगाम ही तो है, दर्द का हंगाम ही तो है. ಅದನ್ನೇ ಕನ್ನಡದಲ್ಲಿ, ರಾತ್ರಿ ತೊಯ್ದು ನಿಂತಿದೆ, ರಾತ್ರಿ ತೊಯ್ದು ನಿಂತಿದೆ, ಫೈಜ್ ಗಜಲ್ ಆರಂಭಿಸು. ರಾತ್ರಿ ತೊಯ್ದು ನಿಂತಿದೆ, ಫೈಜ್ ಗಜಲ್ ಆರಂಭಿಸು. ಗಜಲ್ ಹಾಡುವ ಸಮಯವು, ಗಜಲ್ ಹಾಡುವ ಸಮಯವು, ದುಃಖದ ಋತುವೇ ಇದೆ, ದುಃಖದ ಋತುವೇ ಇದೆ. ಗಜಲ್ ಪ್ರಿಯರೇ, ಇಲ್ಲಿ ತನಕ ನಾನು ಫೈಜರ ಗಜಲ ಭಾವನೆಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿರುವೆ. ಅದರೊಂದಿಗೆ ಆ ಗಜಲದ ಭಾವನೆಗಳನ್ನು ಕನ್ನಡದಲ್ಲಿ ಭಾವಾಂತರಿಸಿ ಅದನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಅದೇ ಭಾವನೆಗಳನ್ನು ಹೊತ್ತು ತಂದಂಥ ನನ್ನ ಕನ್ನಡ ಗಜಲನ್ನು ತಮ್ಮ ಮುಂದೆ ಇಡಲು ಸಂತೋಷ ಅನ್ನಿಸ್ತಾ ಇದೆ. ನನ್ನ ಗಜಲದ ಮೊದಲೇ ಸೇರ್ ಹೀಗಿದೆ. ನಿನ್ನನ್ನು ನಾ ಪ್ರೀತಿಸುವುದು ಅಪರಾಧವಾದರೆ, ನಿನ್ನನ್ನು ನಾ ಪ್ರೀತಿಸುವುದು ಅಪರಾಧವಾದರೆ ನಾನು ಅಪರಾಧಿಯೇ, ನಾನು ಅಪರಾಧಿಯೇ. ನಿನ್ನ ಶತ್ರುವಂತೂ ಅಲ್ಲ, ನಿನ್ನ ಶತ್ರುವಂತೂ ಅಲ್ಲ. ನಿನ್ನ ಪ್ರೀತಮನಾದರೆ
ನಾನು ಅಪರಾಧಿಯೇ, ನಾನು ಅಪರಾಧಿಯೇ. ಇಲ್ಲಿ ಅಪರಾಧವಾದರೆ ಪ್ರೀತಮನಾದರೆ ಇವು ಕಾಫಿಯಾಗಿದೆ. ನಾನು ಅಪರಾಧಿಯೇ, ನಾನು ಅಪರಾಧಿಯೇ ಇದು ಪ್ರದೀಪ್ ಇದೆ. ನನ್ನ ಕನ್ನಡದ ಗಜಲದ 2ನೇ ಸೇರ್ ಲಕ್ಷಗೊಟ್ಟು ಕೇಳಿ ಪ್ರಿಯರೇ. ಪರರನ್ನು ನಿಂದಿಸುವುದು ತರವಲ್ಲ, ಪರರನ್ನು ನಿಂದಿಸುವುದು ತರವಲ್ಲ. ಅವರು ತಪ್ಪಿಸ್ಥರೂ ಅಲ್ಲ, ಅವರು ತಪ್ಪಿತಸ್ಥರೂ ಅಲ್ಲ. ವಿನಾಕಾರಣ ನಿನ್ನತ್ತ ಒಲಿವು ಹರಿಸಿದರೆ, ವಿನಾಕಾರಣ ನಿನ್ನತ್ತ ಒಲಿವು ಹರಿಸಿದರೆ ನಾನು ಅಪರಾಧಿಯೇ, ನಾನು ಅಪರಾಧಿಯೇ. ಗಜಲದ 3ನೇ ಸೇರ್. ಯಾರೇ ಎನ್ನ ಪ್ರೀತಿಯನ್ನು ಟೀಕಿಸಿದರು, ಯಾರೇ ಎನ್ನ ಪ್ರೀತಿಯನ್ನು ಟೀಕಿಸಿದರು ಅದು ಅವರ ಹರ್ಷಕ್ಕಾಗಿ, ಅದು ಅವರ ಹರ್ಷಕ್ಕಾಗಿ. ಅವರನ್ನು ಪ್ರತಿಯಾಗಿ ನಾನು ಟೀಕಿಸಿದ್ದಾದರೆ, ಅವರನ್ನು ಪ್ರತಿಯಾಗಿ ನಾನು ಟೀಕಿಸಿದ್ದಾದರೆ ನಾನು ಅಪರಾಧಿಯೇ, ನಾನು ಅಪರಾಧಿಯೇ. ನನ್ನ ಕನ್ನಡ ಗಜಲದ 4ನೇ ಸೇರಿ. ಪ್ರೀತಿಸಿ ನಿರಾಶೆ ಆಗುವುದು, ಪ್ರೀತಿಸಿ ನಿರಾಶೆ ಆಗುವುದು ಅದು ಪ್ರೇಮದ ಸೋಲು ಅಲ್ಲ, ಅದು ಪ್ರೇಮದ ಸೋಲು ಅಲ್ಲ. ದುಃಖ ಎಷ್ಟೇ ಆಳವಿದ್ದರೂ, ದುಃಖ ಎಷ್ಟೇ ಆಳವಿದ್ದರೂ ಅದನ್ನು ಸಹಿಸದವನಾದರೆ, ಅದನ್ನು ಸಹಿಸದವನಾದರೆ ನಾನು ಅಪರಾಧಿಯೇ, ನಾನು ಅಪರಾಧಿಯೇ. 5ನೇ ಶೇರ್ ಹೀಗೆ ಹೇಳ್ತಿದೆ. ರೆಪ್ಪೆ ಪಿಳಿಕಿಸುವ ಸಮಯದಲ್ಲಿ, ರೆಪ್ಪೆ ಪಿಳಿಕಿಸುವ ಸಮಯದಲ್ಲಿ ಏನೆಲ್ಲ ಬದಲಾಗುವುದು ಸರಿ. ರೆಕ್ಕೆ ಪಿಳಿಕಿಸುವ ಸಮಯದಲ್ಲಿ ಏನೆಲ್ಲ ಬದಲಾಗುವುದು ಸರಿ. ಆ ದುರ್ದೈವ ಬಂದಾಗ, ಆ ದುರ್ದೈವ ಬಂದಾಗ ಸೋತು ಓಡಿದವನಾದರೆ, ಆ ದುರ್ದೈವ ಬಂದಾಗ ಸೋತು ಓಡಿದವನಾದರೆ ನಾನು ಅಪರಾಧಿಯೇ, ನಾನು ಅಪರಾಧಿಯೇ. ನನ್ನ ಕನ್ನಡ ಗಜಲದ 6ನೇ ಸೇರ್. ಪ್ರೇಮಕ್ಕೆ ಆದಿ ಇದೆ ಆದರೆ ಅಂತ್ಯವಿಲ್ಲ, ಪ್ರೇಮಕ್ಕೆ ಆದಿ ಇದೆ ಆದರೆ ಅಂತ್ಯವಿಲ್ಲ. ಅದು ಕಾಲಾತೀತ ಶಾಶ್ವತ, ಅದು ಕಾಲಾತೀತ ಶಾಶ್ವತ. ಪ್ರೇಮದಲ್ಲಿ ಆ ಸನ್ನಡತೆ, ಪ್ರೇಮದಲ್ಲಿ ಆ ಸನ್ನಡತೆ ಹೊಂದದವನಾದರೆ, ಪ್ರೇಮದಲ್ಲಿ ಆ ಸನ್ನಡತೆ ಹೊಂದದವನಾದರೆ ನಾನು ಅಪರಾಧಿಯೇ, ನಾನು ಅಪರಾಧಿ. ಗಜಲ್ ಪ್ರಿಯರೇ, ನನ್ನ ಗಜಲದ ಕೊನೆಯ ಸೇರಿದು 7ನೇದು. ಮತ್ತ ಹೀಗೆ ಹೇಳ್ತಿದೆ. ಪ್ರೇಮದಲ್ಲಿ ಮಿಂದ ಜೀವಿಗಳು, ಪ್ರೇಮದಲ್ಲಿ ಮಿಂದ ಜೀವಿಗಳು ಸ್ವಚ್ಛಂದ ಹಾರುವ ಹಕ್ಕಿಗಳು, ಪ್ರೇಮದಲ್ಲಿ ಮಿಂದ ಜೀವಿಗಳು ಸ್ವಚ್ಛಂದ ಹಾರುವ ಹಕ್ಕಿಗಳು. ಅರ್ಜುನ ಯಾವುದೇ ಹೆಸರಲ್ಲಿ, ಅರ್ಜುನ ಯಾವುದೇ ಹೆಸರಲ್ಲಿ ಅವನ ಬಂಧಿಸುವನಾದರೆ, ಯಾವುದೇ ಹೆಸರಿನಲ್ಲಿ ಅವನ ಬಂಧಿಸುವನಾದರೆ ನಾನು ಅಪರಾಧಿಯೇ, ನಾನು ಅಪರಾಧಿಯೇ. ಗಜಲ್ ಪ್ರಿಯರೇ, ವೀಕ್ಷಕ ಬಂಧುಗಳೇ, ಇಲ್ಲಿವರೆಗೆ ತಾವು ಫೈಜ್ ಅಹಮದ್ ಫೈಜರ 2ನೇ ಮತ್ತು ಅಂತಿಮ ಗಜಲನ್ನು ಕೇಳಿದಿರಿ. ಅದರ ಕನ್ನಡ ಭಾವಾಂತರವನ್ನು ತಾವು ಕೇಳಿದಿರಿ ಮತ್ತು ಅದೇ ಭಾವನೆಗಳನ್ನು ಆಧಾರವಾಗಿ ಇಟ್ಕೊಂಡು ನಾನು ರಚಿಸಿದಂಥ ಕನ್ನಡ ಗಜಲಗಳನ್ನು ಕೂಡ ತಾವು ಆಸ್ವಾದಿಸಿರಿ. ನನಗನ್ನಿಸ್ತದೆ ಈ ಗಜಲೇನಿದೆಯಲ್ಲ ಅಥವಾ ಗಜಲಗಳು ತಮ್ಮ ಮನಸ್ಸನ್ನು ಮುಟ್ಟಿರಬೇಕು, ಮನಸ್ಸಿಗೆ ಆನಂದವನ್ನು ಈದಿರಬೇಕು. ದಯವಿಟ್ಟು ಈ ನನ್ನ ಯೂಟ್ಯೂಬ್ ಚಾನಲನ್ನು, ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ, ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದರೆ ಧನ್ಯವಾದಗಳು. ಇನ್ನೂ ಮಾಡಿಲ್ಲ ಅಂದರೆ ತಾವು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಮ ಸ್ನೇಹಿತರನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನಾನು ಖ್ಯಾತ ಉರ್ದು ಗಜಲ್ಕಾರ್, 13ನೇ ಶತಮಾನದ ಗಜಲ್ಕಾರ್ ಅಮೀರ್ ಖುಷ್ರೋ ಅವರ ಗಜಲಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.